24/7 ಕರ್ನಾಟಕ ನಮಗೆ ಸ್ವಾಗತ ಸುಸ್ವಾಗತ ವಿಸ್. ನಾವು ಭೇಟಿ ಮಾಡಲು ಬಂದಿರುವಂತದ್ದು ಹಾವೇರಿ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಸದಸ್ಯರನ್ನು. ಬನ್ನಿ ಅವರು ಒಂದು ಮಹಿಳಾ ವ್ಯಕ್ತಿಗೆ ಇಟ್ಕೊಂಡು ಒಂದು ರಾಜಕೀಯಕ್ಕೆ ಪ್ರವೇಶ ನೀಡಿ ಒಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋದು, ಒಂದು ಸಾಕಷ್ಟು ಜನಸೇವನ ಮಾಡಿರೋಂಥದ್ದು. ಬನ್ನಿ ಅವರ ಒಂದು ರಾಜಕೀಯ ಚಿಂತನೆ ಕುರಿತು ಮಾತಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಬಸಮ್ಮ ಅಬ್ಲೂರು. ಮೇಡಮ್, ನೀವು ಯಾವ ಜಿಲ್ಲಾ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ನಾವು ಕೊಡಗು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀವಿ. ಅದು ಯಾವ ಕ್ಷೇತ್ರ? ಕೊಡಗು ಕ್ಷೇತ್ರ. ಹಾವೇರಿ ಜಿಲ್ಲಾ ಕೊಡಗು ಕ್ಷೇತ್ರದಿಂದ ಆಯ್ಕೆ ಆಗಿರೋಂಥದ್ದು. ಓಕೆ ಮೇಡಮ್, ನೀವು ಆಯ್ಕೆ ಆಗಂತ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಆಯ್ಕೆ ಆಗಿರೋಂಥದ್ದು? ನಾನು 3868 ಮತಗಳ ಅಂತರದಿಂದ ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯ ಹೈಯೆಸ್ಟ್ ಅಂತರಗಳಿಂದ ಆಯ್ಕೆ. ಒಟ್ಟು ಮತ ಅಂತ ಬಂದಿರೋಂಥದ್ದು ಎಷ್ಟು ಮೇಡಮ್ ನಿಮ್ಗೆ? 13,000 ಚಿಲ್ಲರ. 13,000 ಬಂದಿರೋದು. ಮೇಡಮ್, ನೀವು ಯಾವ ಪಕ್ಷದ ಒಂದು ಫಾಲೋವರ್ಸ್ ಆಗಿ ನೀವು ಕಾರ್ಯನಿರ್ವಹಿಸ್ತೀರಾ? ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಫಾಲೋವರ್ಸ್ ಆಗಿ ಒಂದು ರಾಜಕಾರಣದ ಪ್ರವೇಶನ ಮಾಡಿದ್ದೀನಿ. ಮೇಡಮ್, ನಿಮ್ಗೊಂದು ಈ ರಾಜಕೀಯ ಅನುಭವ ಅಂತ ಎಷ್ಟು ವರ್ಷದಿಂದ ಇರೋವಂಥದ್ದು ಮೇಡಮ್? ಸುಮಾರು ನಾನು ಕಳೆದ ಒಂದು 9 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದಂತಹ ಅನುಭವಗಳ ಮೇಲೆ ನಾನು ಈ ಒಂದು ರಾಜಕಾರಣ ಅಥವಾ ಎಲೆಕ್ಷನ್ಗೆ ಪಾರ್ಟಿಸಿಪೇಷನ್ ಮಾಡಿದೆ. ಅದಕ್ಕೂ ಮೊದಲು ಹಿರೇಕೆರೆ ಪಟ್ಟಣ ಪಂಚಾಯತಿಯ 12ನೇ ವಾರ್ಡಿನಿಂದ ಸ್ಪರ್ಧೆ ಮಾಡಿ ಸೋತಿದ್ದೆ. ಆಮೇಲೆ ಅದೇ ಒಂದು 2 years ಬಿಟ್ಟು ಮತ್ತೆ ಜಿಲ್ಲಾ ಪಂಚಾಯತಿ ಬಂತು. ಮತ್ತೆ ಪಕ್ಷದೊಳಗೆ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯಾಗಿರೋದ್ರಿಂದ ಮತ್ತೆ ಅಲ್ಲಿ ಮಹಿಳಾ ರಿಸರ್ವೇಶನ್ ಜನರಲ್ ಮಹಿಳೆ ಇದ್ದಿದ್ರಿಂದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕು ಒಂದು ಟಿಕೆಟ್ ಅಂತ ಹೇಳಿ ನಮ್ಮ ಪಕ್ಷದ ಹಿರಿಯರೆಲ್ಲ ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಒಂದು ಪಾರ್ಟಿಸಿಪೇಷನ್ ಮಾಡಿ ಮತ್ತೆ ಅಲ್ಲಿ ಗೆಲ್ಲೆ ಇಷ್ಟೊಂದು ಮತಗಳ ಅಂತರದಿಂದ ಗೆಲ್ಲಕ್ಕೆ ಸಹಕಾರ. ಮೇಡಮ್, ಈ ರಾಜಕೀಯ ಬಿಟ್ಟು ಇನ್ನ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆ ನೀವೇನಾದ್ರು ಕಾರ್ಯನಿರ್ವಹಿಸ್ತಿರೋದುಂಟ? ಸುಮಾರು ಸಂಘ ಸಂಸ್ಥೆಗಳ ಜೊತೆಗೇನೆ ನಾನು ಸಂಘಟನೆ, ರಾಜಕಾರಣ ಮತ್ತೆ ನನ್ನ ಒಂದು ವೈಯಕ್ತಿಕ ವೃತ್ತಿ ಅಂದ್ರೆ ವಕೀಲ ವೃತ್ತಿ ಮಾಡೋದ್ರಿಂದನೂ ಮತ್ತೆ ಜನಗಳ ಮಧ್ಯದಲ್ಲೇ ಇರ್ಬೇಕಾಗುತ್ತೆ. ಒಂದು ಕೇಸ್ ನಮ್ಗೆ ಬರ್ಬೇಕು ಅಂತ ಹೇಳಿದ್ರೆ ಆ ಒಂದು ಸಂಘಟನೆ ಮಾಡ್ಕೊಂಡೆ ನಾನು ನನ್ನ ವೃತ್ತಿ ಮತ್ತೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನನ್ನ ಒಂದು ಭಾಗವಹಿಸಿಕೆ ಮತ್ತೆ ಅದ್ರ ಜೊತೆಗೆ ನಾನು ಪಕ್ಷದಲ್ಲಿ ಗುರುತಿಸ್ಕೊಂಡು ಪಕ್ಷದ ಸಂಘಟನೆ ಮಾಡಿದ್ರಿಂದ ನನಗೆ ಇದೊಂದು ಕೆಲಸ. ಮೇಡಮ್, ನೀವೊಬ್ರು ವಕೀಲರಾಗಿ ನೀವೊಂದು ರಾಜಕೀಯಕ್ಕೆ ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ನೀಡಿರೋ ಅಂತದ್ದು ಮೇಡಮ್? ಆಕ್ಚುಲಿ ನಾನು ರಾಜಕಾರಣನ ಮಾಡಲೇಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೇನೆ ಈ ಒಂದು ರಾಜಕೀಯ ಪಕ್ಷಕ್ಕೆ ಫಸ್ಟ್ ಸಂಘಟನೆ ಮಾಡೋಣ ಅಂತ ಹೇಳಿ ಇಂಟೆನ್ಷನ್ ಇಟ್ಕೊಂಡು ಸೇರಿದೆ. ಅಂದರೆ LLB ಮಾಡಿದೆ. ಅದ್ರ ಜೊತೆಗೇನೆ ಈಗ ಒಂದು ಕೇಸ್ ಬಂತು ಅಂದರೆ ಅಲ್ಲಿ MLA ಇನ್ಫ್ಲೂಯೆನ್ಸ್ ಮಾಡೋದು, ಒಂದು ಕೇಸನ್ನು ಪೊಲೀಸ್ ಸ್ಟೇಷನಿಗೆ ಕೊಟ್ಟರು ಅಂದರೆ ಅವ್ರ ಹೆಸರು ಕಡಿಮೆ ಮಾಡಿಸೋದು, ಹೆಸರು ಸೇರಿಸೋದು, ಇಲ್ದಿರೋ ವ್ಯಕ್ತಿಗಳನ್ನ ಸೇರಿಸೋದು, ಇದ್ದಿರೋ ವ್ಯಕ್ತಿಗಳನ್ನ ಬಿಡಿಸೋದು, ಇವೆಲ್ಲ ಹಂಗಾರೆ ಏನೋ ರಾಜಕಾರಣದಲ್ಲಿ ಇದೆ ಸಮಥಿಂಗ್ ಅಂತ ಹೇಳಿ ಏನೋ ಒಂದು ಕ್ಯೂರಿಯಾಸಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆವಾಗ ನಾನೇನ್ ಮಾಡಿದೆ, ರಾಜಕಾರಣ ಜೊತೆಗಿರ್ಬೇಕಾಗತ್ತೆ ವಕೀಲಿಕೆ ಮಾಡಕ್ಕೆ ಅಂತ ಅವಾಗ ತಗೊಂಡು ಅವಾಗ ಪಕ್ಷದೊಳಗೆ ಫಸ್ಟ್ ಗುರುತಿಸ್ಕೊಂಡೆ. ಪಕ್ಷ ಪ್ಲಸ್ ವೃತ್ತಿ ಎರಡನ್ನೂ ಒಟ್ಟೊಟ್ಟಿಗೆ ಒಯ್ದ್ರಿಂದ ಒಂದು ಸಮಾನವಾಗಿ ಮಾಡ್ಕೊಂಡು ಹೋಗ್ತಾರ ಅಂತ ಒಂದು ಸಾಕಷ್ಟು ಜನಸೇವೆಯನ್ನ ನೀವು ಮಾಡ್ತಾರ ಅಂತ. ಜನಸೇವೆಯನ್ನ ಮಾಡಿದೀನಿ. ಮೇಡಮ್, ನೀವು ಆಯ್ಕೆ ಆದಂತ ಸಂದರ್ಭದಲ್ಲಿ ಈಗ ಆಯ್ಕೆ ಆದ್ಮೇಲೆ ನಿಮ್ಮ ವ್ಯಾಪ್ತಿಗೆ ಬರೋ ಅಂತ ಹಳ್ಳಿಗಳಾಗ್ಲಿ, ಈಗ ತಾಲೂಕ್ ಪಂಚಾಯತಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀವು ಮಾಡಿಕೊಟ್ಟಿರೋಂಥದ್ದು, ಸರ್ಕಾರದಿಂದ ಬರೋ ಅನುದಾನನ ತಗೊಂಡು ನೀವು ಒಂದು ಯಾವ ರೀತಿ ಸದುಪಯೋಗನ ಪಡಿಸ್ಕೊಂಡಿರೋಂಥದ್ದು ಮೇಡಮ್? ಈಗ ಒಟ್ಟಾರೆ ನನಗೆ ನನ್ನ ವ್ಯಾಪ್ತಿ ಬರೋಂಥದ್ದು ಒಟ್ಟು 26 ಹಳ್ಳಿಗಳು ಬರ್ತಾವೆ. 26 ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ನಮ್ಮ ಜಿಲ್ಲಾ ಪಂಚಾಯತಿಯ ಉದ್ದೇಶನೇ ಮೂಲಭೂತ ಸೌಕರ್ಯಗಳನ್ನ ಗ್ರಾಮೀಣ ಪ್ರದೇಶದ ಜನತೆಗೆ ಒದಗಿಸ್ಬೇಕು ಅನ್ನುವಂತಹ ನಿಟ್ಟಿನೊಳಗೆ ಇರೋದ್ರಿಂದ ಅಂತಹ ವ್ಯಕ್ತಿಗಳು ಈಗ ನಮ್ಮಲ್ಲಿ ಸ್ವಲ್ಪ ಬಿಸಿಲು ಬಂತು ಅಂತಂದ್ರೆ ನೀರಿನ ಪ್ರಾಬ್ಲಮ್ ಆಗುತ್ತೆ, ಅವಾಗ ನೀರನ್ನ ಕೇಳ್ತಾರೆ. ಆಮೇಲೆ ಈಗ ಮಳೆಗಾಲ, ರಸ್ತೆ ಪ್ರಾಬ್ಲಮ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಇವತ್ತೊಂದು ಈಗ ಮಳೆಗಾಲದ ಬಂದಿದ್ದೀರಾ, ಈಗ ಜಸ್ಟ್ ನೀವು ಬರೋಕ್ಕಿಂತ ಮೊದಲು 2 ನಿಮಿಷ ನಂಗೆ ಒಂದು ಫೋನ್ ಬಂದಿತ್ತು, ಹಳ್ಳ ಬಂದಿದೆ, ಹಳ್ಳ ಬಂದು ಬ್ಲಾಕ್ ಆಗಿದೆ ರಸ್ತೆ, ಅದನ್ನೇನಾದ್ರೂ ಮಾಡಿ ಈಗ ಸ್ಕೂಲಿಗೆ ಕೊಟ್ರಿಗೆ ಹೋಗೋಕ್ಕೆ ಒಂದು ಬಸ್ಸಿಗೆ ನೆರವು ಮಾಡ್ಕೊಡ್ರಿ ಅಂದ್ರೆ ಈಗ ಅವರಿಗೆ AW ಅವರಿಗೆ ಕಳಿಸಿ ನೋಡ್ಕೊಂಡು ಬರ್ರಿ ಸರ, ಒಂದು ವಿಡಿಯೋ ಪಿಕ್ಚರ್ಸ್ ತೊಗೊಂಡು ಬರ್ರಿ ಅಂತೇಳಿ ಕಳಿಸಿದ್ದೀನಿ. ಈಗ ಅದನ್ನೇನಾರ ಮಾಡಿ ಅಟ್ಲೀಸ್ಟ್ ಈಗ ಬಸ್ ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಒಂದು ಗ್ರಾಮದಿಂದ ಒಂದು ಪಟ್ಟಣಕ್ಕೆ ಹೋಗಿ ಇವತ್ತು ಸ್ಕೂಲ್ ಮಕ್ಕಳು ಕಲಿಬೇಕಾಗಿದೆ, ಅದಕ್ಕೊಂದು ವ್ಯವಸ್ಥೆ ಏನು ತಕ್ಷಣ ಏನು ಹೇಳ್ತಾರೋ ಅದಕ್ಕೆ ನಾನು ಸಕ್ರಿಯವಾಗಿ ನನ್ನ ಎಲ್ಲ ಹಳ್ಳಿಗಳಲ್ಲಿ ಅವರಿಗೆ ಸ್ಪಂದನೆ ಮಾಡ್ತೀನಿ. ಅವ್ರು ನಮ್ಮನ್ನ ಕೇಳೋದಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ನಮಗೆ ಕುಡಿಯುವ ನೀರು ಮತ್ತೆ ರಸ್ತೆ, ಆಮೇಲೆ ರೈತರ ಹೊಲಕ್ಕೆ ಹೋಗುವಂತಹ ಕೆಲವೊಂದು ರಸ್ತೆಗಳು, ಇವುಗಳ ಬಗ್ಗೆ ಬಹಳ ಪ್ರಾಬ್ಲಮ್ ಇರುತ್ತೆ. ಅವುಗಳನ್ನ ಹೊಂದಾಣಿಕೆ ಮಾಡ್ಕೊಂಡು ಆಮೇಲೆ ನಮ್ಗೆ ಬಂದಿರುವಂತಹ ಅನುದಾನದೊಳಗೆ ಆ ರಸ್ತೆಗಳನ್ನ ಕ್ರಿಯೇಟ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಅಂದ್ರೆ ಒಂದು ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ನೀವು ಒದಗಿಸ್ಕೊಡ್ತಾರ ಅಂತದ್ದು. ನನ್ನ ಹಳ್ಳಿಗಳಲ್ಲಿ ನಾನು ತುಂಬಾ ನಾನೇ ವೈಯಕ್ತಿಕವಾಗಿ ನನ್ನ ಹಿಂದಿನ ನಾನು ಯಾರು ನಮ್ಮ ಮನೆಗೆ ಯಾರು ನನ್ನ ಜೊತೆ ಕೆಲಸ ಮಾಡೋದಿಲ್ಲ, ವೈಯಕ್ತಿಕವಾಗಿ ನಾನೇ ವಿಸಿಟ್ ಕೊಡ್ತೀನಿ, ಅಲ್ಲಿ ಏನಿದೆ ಪರಿಸ್ಥಿತಿ ಅಂತ ನೋಡ್ತೀನಿ.
ಆ ರಸ್ತೆಗೆ ಏನು ಮಾಡಬಹುದು ಅಂತ ಹೇಳಿ ನೋಡ್ಕೊಂಡು ಆ ರಸ್ತೆಗಳನ್ನು ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತಾಗಿದ್ರೆ ಅಂತಹ ಒಂದು ಸ್ಥಿತಿಗಳನ್ನು, ಆಮೇಲೆ ಏನಾದರೂ ವಿದ್ಯುತ್ತಿನ ರೈತರಿಗೆ ವಿದ್ಯುತ್ತಿನ ಸಂಪರ್ಕ ಕಡಿತ ಆಗಿದ್ರೆ ತಕ್ಷಣವೇ ಫೋನ್ ಮಾಡಿ ಫಾಲೋ ಅಪ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಮೇಡಮ್, ಇನ್ನ ಉಳಿದಂತ ಅವಧಿಯಲ್ಲಿ ಅತಿ ಮುಖ್ಯವಾಗಿ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿರೋಂಥ ಕಾರ್ಯಕ್ರಮಗಳನ್ನ ಏನಾದ್ರು ಇದೆ, ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಲಿ ಯಾವುದೇ ರೀತಿ ನಿಮ್ಮ ರಾಜಕೀಯ ರಂಗದಲ್ಲಿ ಜನರುಗಳಿಗೆ ಮಾಡುವಂತ ಅಭಿವೃದ್ಧಿ ಕಾರ್ಯಕ್ರಮಗಳೇನಾದ್ರು ಮುಖ್ಯವಾಗಿ ಮಾಡ್ಲೇಬೇಕು ಅಂತ ಅನ್ಕೊಂಡಿರೋಂಥದ್ದು? ಮುಖ್ಯವಾಗಿ ಮಾಡಲೇಬೇಕು ಅಂತ ಅನ್ಕೊಂಡಿರೋದು ಹೆಲ್ತ್ ಪ್ರಾಬ್ಲಮ್ ಈಗ ಮ್ಯಾಕ್ಸಿಮಮ್ ಈಗ ಗ್ರಾಮೀಣ ಪ್ರದೇಶದಲ್ಲಿ ಆಗಿರೋದ್ರಿಂದ ಸರ್ಕಾರದಲ್ಲಿ ವೈದ್ಯಕೀಯದಲ್ಲಿ ಫಸ್ಟ್ ಡಾಕ್ಟರ್ಸ್ ಯಾರು ಸರ್ಕಾರದಿಂದ ನೇಮಕ ಆಗಲ್ಲ. ಅದಕ್ಕಾಗಿ ನನ್ನ ಕ್ಷೇತ್ರದೊಳಗೆ 2-3 ಹಾಸ್ಪಿಟಲ್ನ ನಾನು ಕಟ್ಟಲೇಬೇಕು, ಏನಾದರೂ ಮಾಡಿ ಜಿಲ್ಲಾ ಪಂಚಾಯತಿ ಒಳಗೆ ಅದು ಆದೇಶ ಇಲ್ಲ ಅಂತಂದ್ರೆ ನಾನು ಹಂಗೆ ಅಗ್ಲೆಲ್ಲ ಟರ್ವ್ ಮಾಡಿ ಕಳಿಸ್ತಾನೆ ಇದ್ದೀನಿ. ಯಾಕಂದ್ರೆ ಅದು ಇಂಪ್ಲಿಮೆಂಟ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಈಗ ನನ್ನ ವ್ಯಾಪ್ತಿಯೊಳಗೆ ನಾನು ಬಂದ್ಮೇಲೆ ಒಂದು ಆಲ್ಗೇರಿ ಅಂತ ಹೇಳಿ ಒಂದು HBS ಅನ್ನ ಉದ್ಘಾಟನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಬ್ರನ್ನ ಈಗ ಡಾಕ್ಟರ್ ಅಂದ್ರೆ ಸುಮಾರು ಒಂದು 8-10 ಹಳ್ಳಿನಾರು ಅಲ್ಲಿ ಕವರ್ ಹಾಕಂತ ಹೋಗ್ಲಿ. ಈಗ ಅವ್ರು ತಾಲೂಕು ಆಸ್ಪತ್ರೆಗೆ ಬರಬೇಕು, ಇಲ್ಲೂ ತಾಲೂಕು ಆಸ್ಪತ್ರೆ ಒಳಗೂ ವೈದ್ಯರು ಸರಿ ಸಿಗಲ್ಲ. ಯಾಕಂತಂದ್ರೆ ಗೌರ್ಮೆಂಟ್ ಇಂದ ಮೂಲಕ ಯಾರು ವೈದ್ಯರು ನೇಮಕಾತಿಯನ್ನ ಆಗಕ್ಕೆ, ಯಾಕಂದ್ರೆ ಕಡಿಮೆ ಸಂಬಳ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಸಪರೇಟ್ ಆಗಿ MBBS ಮುಗಿಸ್ಕೊಂಡ ತಕ್ಷಣನೇ ಹೊರಗೆ ಹೋಗ್ತಾರೆ. ಆಮೇಲೆ ಈ ಬಾಣಂತಿಯರು, ಆಮೇಲೆ ಇದು ಪ್ರೆಗ್ನೆಂಟ್ ಲೇಡೀಸ್, ಇವ್ರಿಗೆ ಬಹಳ ತೊಂದರೆ. ಆಮೇಲೆ ಅಗದಿ ಏಜ್ಡ್ ಪರ್ಸನ್ ವೃದ್ಧರಾಗಿರ್ತಾರಲ್ಲ, ಅವ್ರಿಗೆ ಬೇರೆ ಹಳ್ಳಿಯಿಂದ ಕರ್ಕೊಂಬರೋದ್ರಾಗೇನೆ ಅವ್ರು ಎಲ್ಲಿ ಸತ್ತೋಗ್ತಾರೆ ಅಂತಂದ್ರೆ ಅನ್ನುವಂಥ ಸ್ಥಿತಿಗಳನ್ನ ನಾನು ಬೇಕಾದಷ್ಟನ್ನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಅಂಥವಕ್ಕೆ ತಕ್ಷಣನೇ ಅಂಥವನ್ನ ಏನಾದರೂ ಮಾಡಿ ಭಾಳ ಹೆಚ್ಚಿಂದು ಅದಕ್ಕೆ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು, ಅದ್ರ ಬಗ್ಗೆನೇ ಭಾಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಶ್ರಮಿಸ್ತಾ ಇದ್ದೀನಿ. ಓಕೆ ಮೇಡಮ್, ನಿಮ್ಗೆ ಒಂದು ಮತ ಹಾಕಿ ಇದೊಂದು ಸ್ಥಾನಕ್ಕೆ ಕಳಿಸಿರೋಂಥ ಗ್ರಾಮಸ್ಥರಿಗೆ ಅಂದ್ರೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ಅವರು ನನಗೆ ಮತ ಹಾಕಿ ನನಗೆ ಇದೊಂದು ಅವಕಾಶನ ಮಾಡಿಕೊಟ್ಟಿದ್ರು. ಅವರ ಸೇವೆ, ಸಾಮಾಜಿಕ ಸೇವೆನ ಮಾಡಲಿಕ್ಕೆ ಇದೊಂದು ಅವಕಾಶ. ಈ ಒಂದು ಅವಕಾಶದಲ್ಲಿ ನಾನು ಸಮರ್ಪಕವಾಗಿ ಅವರೆಲ್ಲರ ಸಹಕಾರದ ಜೊತೆಗೆ ಸಮರ್ಪಕವಾಗಿ ಕೆಲಸವನ್ನ ಮಾಡಿದ್ದೀನಿ ಅನ್ನುವಂತಹ ಆತ್ಮತೃಪ್ತಿ ನನಗಿದೆ. ಅವರು ನೀಡಿದಂತಹ ಸಹಕಾರ, ಅತ್ಯುತ್ತಮವಾದಂತಹ ಸಹಕಾರ, ನನಗೆಲ್ಲ ನನ್ನ ಹಳ್ಳಿಯ ಜನತೆ ನೀಡಿದಂತಹ ಅತ್ಯುತ್ತಮವಾದ ಸಹಕಾರದ ಜೊತೆಗೆ ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅವರ ಸಹಕಾರನೇ ಬಹಳ ಮುಖ್ಯ. ಅವರ ಆಶೀರ್ವಾದ ನನಗೆ ಹೀಗೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈ ರಾಜಕೀಯ ರಂಗದಲ್ಲಿ ನಿಮ್ಗೆ ಯಾರಾದ್ರೂ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ? ನಾನು ಪಕ್ಷದಿಂದ ಗುರುತಿಸ್ಕೊಂಡಿರೋದ್ರಿಂದ ತಾಲೂಕಾ ಅಧ್ಯಕ್ಷರು ಮತ್ತೆ ಜಿಲ್ಲಾ ಅಧ್ಯಕ್ಷರ ಜೊತೆಗೇನೆ ಎಲ್ಲರೂ ನನಗೆ ಅವ್ರ ಗುರುಗಳೇ. ನಾವು ಇರುವಂತಹ ಒಂದು ಅವಧಿ ಒಳಗೆ ಇಲ್ಲಿ ಪಲಾಶ್ಗೌಡ ಪಾಟೀಲ್ ಅಂತ ಹೇಳಿ ನಮ್ಮನ್ನ ಪ್ರಚೋದನೆ ಮಾಡಿ ಈ ಒಂದು ಇದಕ್ಕೆ ಮಾಡಿದ್ರು. ಅವಾಗ ಜಿಲ್ಲಾಧ್ಯಕ್ಷರು ಸೋಮಣ್ಣ ಬೇವಿನಮರದವರಿದ್ರು. ಆಮೇಲೆ ನಮ್ಮ ಇಲ್ಲಿ ಹಾಲಿ ಇರುವಂತಹ MLA UB ಬಣಕಾರ್ ಇವರೆಲ್ಲ ನನ್ನ ರಾಜಕೀಯ ಗುರುಗಳೇ. ಮೇಡಮ್, ನಿಮ್ಮ ವ್ಯಾಪ್ತಿಗೆ ಬರೋ ಅಂತ ಇದ್ರಲ್ಲಿ ಹಳ್ಳಿಗಳಿಗೆ ನಿಮ್ಮ MLA MP ಇವ್ರುಗಳ ಅನುದಾನದಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಅಥವಾ ಮಾಡಿರೋದು? ಮಾಡಿದ್ದೀನಿ. ನನ್ನ ಸರ್ಕಾರ ಇದ್ದದ್ದು ಕಳೆದ 3 ವರ್ಷಗಳವರೆಗೆ ನಾನು ಜಿಲ್ಲಾ ಪಂಚಾಯತ್ ಆಗಿ ಬಂದು 2.5 ವರ್ಷ ನನ್ನ ಸರ್ಕಾರ ಅಧಿಕಾರದಲ್ಲಿತ್ತು. ಅವಾಗ ನಮ್ಗೆ ಅನುದಾನನ ಸಮ್ ರಿಸ್ಟ್ರಿಕ್ಷನ್ ಮೇಲೆ ಕೊಟ್ಟಿರ್ತಾರೆ. ಅಂದ್ರೆ ಇದು ವಾಟರ್ಗೆ ಯುಟಿಲೈಸ್ ಆಗಬೇಕು, ಇದು ರಸ್ತೆಗೆ ಯುಟಿಲೈಸ್ ಆಗಬೇಕು, ಇದು ಕಟ್ಟಡಗಳಿಗೆ ಅಂದ್ರೆ ಸ್ಮಾರಕಗಳಿಗೆನೆ ಕಟ್ಬೇಕು ಅಂತ ಹೇಳಿ. ಈಗ ದೇವಸ್ಥಾನದವರು ಕಮಿಟಿ ಕಟ್ಕೊಂಡು ಅವರು ಒಂದು ಸಮುದಾಯ ಭವನ ಅವನ್ನೆಲ್ಲ ಮಾಡ್ಬೇಕು ಅಂದಾಗ ನಾನು ಮುಜರಾ ಇಲಾಖೆಯಿಂದ ನನ್ನ ಸರ್ಕಾರ ಇದ್ದಾಗ ಸುಮಾರು ಒಂದು 20 ದೇವಸ್ಥಾನಗಳಿಗೆ ನಾವು ದುಡ್ಡನ್ನ ತಂದ್ವಿ. ಆವಾಗ ಕೋಡ ದೇವಸ್ಥಾನಕ್ಕೆ 3 ಒಟ್ಟು, ಒಂದು ದುರ್ಗಾದೇವಿ ದೇವಸ್ಥಾನ, ಒಂದು ಗೋಣಿ ಬಸವೇಶ್ವರ ದೇವಸ್ಥಾನ, ಇವುಗಳಿಗೆ 2.5 ಲಕ್ಷದಂಗೆ ನನಗೆ ಸರ್ಕಾರದ ಹೆಚ್ಚುವರಿ ಅನುದಾನವನ್ನು ತರಲಿಕ್ಕೆ ನಾನು ಸರ್ಕಾರ ಇದ್ದದ್ದಕ್ಕೆ ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅವಕಾಶ ಆಯಿತು. ಅದೇ ರೀತಿಯಾಗಿ ಹಿರೇಬುದಾಳ ಅನ್ನುವಂತಹ ಗ್ರಾಮದೊಳಗೆ ಒಂದು ಬೀರಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನಕ್ಕೆ 2 ಲಕ್ಷ ಹೆಚ್ಚುವರಿಯಾಗಿರುವಂತಹ ಅನುದಾನ. ಆಮೇಲೆ ಬಸವೇಶ್ವರ ದೇವಸ್ಥಾನಕ್ಕೂ ಅನುದಾನನ ತಂದೆ. ಈ ತರ ಆಮೇಲೆ ನಾನು ಪಲಾಶ್ಗೌಡ್ರು ಸುಮಾರು ಭಾಳ ಅವಾಗ ಎಲ್ಲ ನನ್ನ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳನ್ನ ಲಿಸ್ಟ್ ಮಾಡ್ಕೊಡಿ ನಾವು ಅನುದಾನ ತರ ನಮ್ಮ ಸರ್ಕಾರ ಇದ್ದದ ಅನುಕೂಲತೆಯಿಂದ ಸುಮಾರು ನನ್ನ ಅನುದಾನದ ಹೊರತುಪಡಿಸಿ ಇನ್ನು ಹಲವಾರು ಒಂದು ಅನುದಾನವನ್ನು ತಂದು ನಮ್ಮ ಹಳ್ಳಿಗಳ ಪ್ರಗತಿನ ನಾನು ಮಾಡಿದ್ದೀನಿ. ಮೇಡಮ್, ನಿಮ್ಗೆ ಈ ರಾಜಕೀಯದಲ್ಲಿ ಏನಾದ್ರು ಅಂತ ಹೇಳಿದ್ರೆ ಈಗ ನಿಮ್ಮ ಆಯ್ಕೆ ಆಗೋಕ್ಕಿಂತ ಮುಂಚೆ ಈಗ ನಿಮ್ಮ ಇವರಿದಾರ ನೋಡಿ, ಇವರು MLAಗಳು ಅವರೆಲ್ಲ ಒಂದು ಯಾವ ರೀತಿ ನಿಮ್ಗೆ ಸ್ಪಂದನೆಯನ್ನ ಕೊಡ್ತಾರ ಅಂತದ್ದು? ಅವರು ನಾವು ಆಯ್ಕೆ ಆಗುವ ಕಾಲದಲ್ಲಿ ನಮ್ಮ MLA ಇಲ್ಲಿ ಹಾಲಿ MLA ಕಾಂಗ್ರೆಸ್ ಪಕ್ಷದವರು ಇದ್ರು. ಅವಾಗ ನಮ್ಮ ಜೊತೆಗೆ ಎಲ್ಲರೂ ನಮ್ಗೆ ಯಾರು ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಅಲಾಟ್ ಆಯಿತು. 5 ಜನ ನಮ್ಮ ಒಟ್ಟು ಹಿರೇಕೆರೆ ತಾಲೂಕಲ್ಲಿ 5 ಕ್ಷೇತ್ರಗಳು, ಜಿಲ್ಲಾ ಪಂಚಾಯತಿ 5 ಕ್ಷೇತ್ರಗಳು ಬರ್ತಾವೆ. ಅವರು ನಮ್ಮನ್ನ ಕರ್ಕೊಂಡೆ ಅವರು ಫೀಲ್ಡ್ಗೆ ಹೋಗ್ತಿದ್ರು. ಅವ್ರ ಜೊತೆಗೇನೆ ನಾವು ಹೋಗಿ ಮತವನ್ನ ಯಾಚನೆ ಮಾಡಿದ್ವಿ. ಅವರ ಒಂದು ಇದರಿಂದ
ಅವರ ಒಂದು ಇದರಿನ ಹಿನ್ನೆಲೆಯಿಂದನೇ ನಾವು ಗೆಲ್ಲಿಕ್ಕೆ ಸಾಧ್ಯತೆ ಆಯ್ತು. ಅಂದ್ರೆ ಒಂದು ಸಾಕಷ್ಟು ಸ್ಪಂದನೆ ಕೊಡ್ತಾರೆ, ಸಹಕಾರ ಇದೆ. ಈಗೂನು ಇವತ್ತು ಅವರು MLA ಇದ್ದಾರೆ. ಕಳೆದ ನಾವು ಆಯ್ಕೆ ಆಗುವಾಗ ಕಾಂಗ್ರೆಸ್ MLA ಇದ್ರು. ತದನಂತರ 2.5 ವರ್ಷಕ್ಕೆ ಮತ್ತೆ ಚುನಾವಣೆ ಆಗಿ ನಂತರ ಈಗ ಬಿಜೆಪಿ KJP ಇಂದ UB ಬಣಕಾರ್ ಅವರು ಆಯ್ಕೆ ಆದ್ರು. ಮತ್ತೆ ಈಗ ಅದು ಬಿಜೆಪಿ ಮತ್ತೆ KJP ಮೇಲ್ನದಿಂದ ಈಗ ಬಿಜೆಪಿ MLAನೇ ನಮ್ಮ ಜೊತೆಗೆ ಒಂದು ಹೊಂದಾಣಿಕೆಯಿಂದ ನಮ್ಗೆ ನಮ್ಮ ಹಳ್ಳಿಗಳ ಪ್ರಗತಿ ಮಾಡ್ಲಿಕ್ಕೆ ನಮ್ಮ ಅನುದಾನ, ಆಮೇಲೆ MP ಅವರು ಸಹ ನಮ್ಮ ಪಕ್ಷದವರೇ ಗೆದ್ದಿರೋದ್ರಿಂದ MP ಅನುದಾನ ಸುಮಾರು ತಂದಿದೀವಿ. MLC ಅನುದಾನಗಳನ್ನು ಸಹ ತಂದಿದ್ದೀವಿ. MLC ಸೋಮಣ್ಣ ಬೇವಿನ ಮರದವರು ಅವರ ಅನುದಾನಗಳು, ಆಮೇಲೆ ಶಿವರಾಜ್ ಸಜ್ಜನ್ರವರು ಇದ್ದಾಗೆ ಅವ್ರದ್ದು ಸಮುದಾಯ ಭವನಗಳಿಗೆ ಅವರ ಅನುದಾನಗಳನ್ನ ಸಹ ತಂದು ನಾವು ಇಲ್ಲಿ ಒಂದು ಪ್ರಗತಿ ಕೆಲಸ ಮಾಡಿದ್ದೀವಿ. ಮೇಡಮ್, ನಿಮ್ಮ ಅಂದ್ರೆ ಸದಸ್ಯರುಗಳು ಆಗ್ಲಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಯಾವ ರೀತಿ ಸ್ಪಂದನೆನ ಕೊಡ್ತಾರ ಅಂತದ್ದು ನೀವು ಮಾಡುವಂತ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ, ನಿಮ್ಮ ಮಾಡುವಂತ ಜನಸೇವೆಗೆ? ಅವ್ರದ್ದು ಪಾರ್ಟಿಸಿಪೇಷನ್ ಅಂತ ಏನು ಬರೋದಿಲ್ಲ. ಯಾಕಂದ್ರೆ ಅವ್ರದ್ದು ನಮ್ಮದೇ ಆದಂಥ ಪರ್ಟಿಕ್ಯುಲರ್ ಕ್ಷೇತ್ರ, ನಮ್ಮದೇ ಆದಂಥ ಪರ್ಟಿಕ್ಯುಲರ್ ಅನುದಾನ ನಮಗೆ ಅದು ವಿಭಾಗವಾಗಿ ಬರೋದ್ರಿಂದ ನಮ್ಮ ಕ್ಷೇತ್ರದೊಳಗೆ ನಮಗೆ ಬಂದಿರೋಂತಹ ಅನುದಾನನ ನಾನು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನೋಡ್ಕೊಂಡು ಮಾಡ್ತೀವಿ. ಆಮೇಲೆ ಒಟ್ಟಾರೆಯಾಗಿ ಅಭಿವೃದ್ಧಿ ಅನುದಾನ ಅಂತ ಹೇಳಿ ಜಿಲ್ಲಾ ಪಂಚಾಯತಿದು ಅಧ್ಯಕ್ಷರ ಅನುದಾನ ಅಂತ ಹೇಳಿ ಒಂದು ಬಂದಾಗೆ ಅದನ್ನು ಸಹ ನಮ್ಗೆ ಬೇಕು ಅಂತ ಹೇಳಿದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದರು. ನಿಮ್ಮಲ್ಲಿ ತೊಂದರೆ ಇದ್ರೆ ನೀವು ತಗೊಳ್ಳಿ, ನಿಮ್ಮಲ್ಲಿ ನೀವು ತೊಂದರೆ ಇದ್ರೆ ಎಲ್ಲ ಸದಸ್ಯರುಗಳು ಸಹಕಾರ ಕೊಟ್ಕೊಂಡು ಯಾವುದೇ ಒಂದು ವಿಷಯ ಬರಲಿ ಒಟ್ಟಾರೆ ಕೂತ್ಕೊಂಡು ನಾವು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಅದ್ರ ಬಗ್ಗೆ ಏನು ಪ್ರಗತಿ ಆಗಬೇಕು, ಒಟ್ಟು ಹಾವೇರಿ ಜಿಲ್ಲೆಯ ಒಂದು ಕೇಂದ್ರೀಕೃತ ಮಾಡ್ಕೊಂಡು ಅವತ್ತನ್ನ ನಾವು ಅದರ ಮೇಲೆ ಡಿಸಿಷನ್ ತಗೋತೀವಿ. ಮೀಟಿಂಗ್ ಅನ್ನ ಮಾಡಿಬಿಟ್ಟು ಡಿಸಿಷನ್ ತಗೋತೀವಿ. ಅಂದ್ರೆ ಒಂದು ಯಾವ ರೀತಿ ಒಂದು ಭಿನ್ನಾಭಿಪ್ರಾಯ ಪಕ್ಷದ ಭಿನ್ನಮತ ಇಲ್ಲೇ ಇಲ್ಲ. ನಮ್ಮಲ್ಲಿ 32 ಜನ ಹಾವೇರಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅದ್ರೊಳಗೆ 2 ಜನ ಕಾಂಗ್ರೆಸ್, ಒಬ್ರು ಪಕ್ಷೇತರ, ಒಬ್ರು JDS, ಹೀಗೆ 5 ಜನ ಮಾತ್ರ. ಇನ್ನು ಉಳಿದಿರಂತ 27 ಜನ ನಾವು BJP ಇಂದಾನೆ ಗೆದ್ದಿರೋರು. ಅವ್ರನ್ನೂ ಸಹ ನಾವು ಸ್ಥಾಯಿ ಸಮಿತಿ ಒಳಗೆ ತಗೊಂಡಿದೀವಿ. ನಾವು ಜಿಲ್ಲಾ ಪಂಚಾಯತಿ ಗೆದ್ದ ಮೇಲೇನು ಯಾವ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸಹ ಬಿಡ್ಲಿದಂಗ ಇವತ್ತು ಸ್ಥಾಯಿ ಸಮಿತಿ ರಚನೆ ಮಾಡ್ಕೊಳಕ್ ನಾವಷ್ಟೇ ತಗೋಬೋದಿತ್ತು. 2 ಸಮಿತಿನೂ ನಾವೇ ತಗೋಬೋದಿತ್ತು. ಬಂದಿರೋಂಥ ಅನುದಾನವನ್ನು ಸಹ ಅವರಿಗೆ ಸಮಪಾಲನ ಕೊಟ್ಟಿದ್ದೀವಿ. ಇವತ್ತು 2,83,000 ಈ ವರ್ಷದ ಅವಧಿ ಒಳಗೆ ಅಭಿವೃದ್ಧಿ ಅನುದಾನ ಅಂತ ಹೇಳಿ 2,83,000 ಬಂತು. ಅದನ್ನ ಆಕ್ಚುಲಿ ಅಧ್ಯಕ್ಷರ ವಿವೇಚನೆಗೆ ಬಿಟ್ಟಂತಹ ನಿಧಿ ಅದು. ಅವರು ಕೊಡ್ಬಹುದು, ಒಬ್ಬ ಸದಸ್ಯರಿಗೆ ಬಿಡಬಹುದು, ಅಥವಾ ಎಲ್ಲಾದ್ರೂ ಬೇರೆ ಪ್ರದೇಶದೊಳಗೆ ಅಸ್ತವ್ಯಸ್ತ ಇತ್ತು ಅಂದ್ರೆ ಅಷ್ಟು ದುಡ್ಡನ್ನು ಅವರು ಯುಟಿಲೈಸ್ ಮಾಡುವಂತಹ ಪವರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅಂದಿರ್ತಾರೆ. ಅಂತಹ ನಿಟ್ಟಿನೊಳಗೂ ಸಹ ಇವತ್ತು ಕಾಂಗ್ರೆಸ್ ಸದಸ್ಯರಿಗೂ ಸಹ 8 ಲಕ್ಷ ಅಂತ ಹೇಳಿ ತಲಾವಾರು ಹೊಡೆದುಕೊಟ್ಟು ನಿಮ್ಮ ಕ್ಷೇತ್ರದೊಳಗೆ ಎಲ್ಲರೂ ಪ್ರಗತಿ ಮಾಡಿರಿ, ನೀವೆಲ್ಲರೂ ಜನಪ್ರತಿನಿಧಿಗಳಿದ್ದೀರಿ ಅಂತ ಹೇಳಿ ಒಟ್ಟಾರೆಯಾಗಿ ಒಂದು ಮೀಟಿಂಗನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಎಲ್ಲರಿಗೂ ಸಹಕಾರ ತುಂಬ ಚೆನ್ನಾಗಿ ಸಹಕಾರ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಬೇರೆ ಪಕ್ಷದ ಸದಸ್ಯರ ಜೊತೆಗೂ ಸಹ ಚೆನ್ನಾಗಿದೆ. ಮೇಡಮ್, ನಿಮ್ಮ ಪಕ್ಷದ ಅವ್ರಿಗೆ ಅಥವಾ ಕಾರ್ಯಕರ್ತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ನಿಮ್ಮ ಕಡೆಯಿಂದ ಒಂದು ಮಾತು? ಪಕ್ಷದ ಸಂಘಟನೆ ಹೆಚ್ಚಾಗಿದ್ದು ಯಾವಾಗಲೂ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಆಡಳಿತದವರೆಗೂ ಬಂತು ಅಂತಂದ್ರೆ ಹೆಚ್ಚಿನ ಅಭಿವೃದ್ಧಿನ ಜನತೆ ನೋಡಿದ್ದಾರೆ. ಇವತ್ತು ಕಳೆದ ಒಂದು 5 ವರ್ಷದ ಅಧಿಕಾರಾವಧಿಯೊಳಗೆ ಅದ್ರ ಮೊದಲು ಕೇಂದ್ರ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರದೊಳಗೆ ನಮ್ಮ ಆಡಳಿತ ಇದೆ. ಮತ್ತೆ ವಾಜಪೇಯಿ ಅವರು ಇದ್ದಾಗನೂ ಆಡಳಿತದ ನಿಟ್ಟು ಹೇಗಿತ್ತು ಅಂತ ಹೇಳಿ ಜನತೆ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಂಘಟನೆ ಯಾವಾಗಲೂ BJP ಪರ ಇರಲಿ ಅಂತ ಹೇಳಿ ನನ್ನ ಎಲ್ಲ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಕೊನೆಯದಾಗಿ ನೀವು ಇದೊಂದು ಸ್ಥಾನಕ್ಕೆ ಬರಬೇಕಂದ್ರೆ ಈಗ ಮತ ಹಾಕಿರೋಂಥ ಗ್ರಾಮಸ್ಥರು ಅವ್ರಿಗೊಂದು ಕೊನೆಯದಾಗಿ ಒಂದು ಧನ್ಯವಾದನ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ, ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಮಹಿಳಾ ವ್ಯಕ್ತಿಯಾಗಿ ಇದ್ಕೊಂಡು ಒಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿ ಒಂದು ಜನಸೇವನ ಮಾಡಿರೋ ಅಂಥದ್ದು. ಅವ್ರು ಇದೇ ರೀತಿ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ, ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಜನಸೇವನ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಿದ್ದೀನಿ. ಯಾವುದೇ ಎಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com. ಧನ್ಯವಾದ.